ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. GP ಮನೆಯನ್ನ ಮತ್ತೆ ವಾಪಸ್ ತಗೋತೀನಿ ಅಂತ ಹೇಳಿರ್ತಕ್ಕಂಥ ಭಾರ್ಗವಿ ಮುಂದೆ ಬಂಗಲಿಯ ರಹಸ್ಯ ತೆರೆದುಕೊಳ್ತಿದ್ಯಾ? ಏನಾಯ್ತು, ಏನ್ ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ, ಅರ್ಜುನ್ ಹಾಗೆ ಮನೆ ಮಂದಿ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಬಿಕಾಸ್ JP ಬಿಡುಗಡೆ ಆದ್ರೂ ಜೊತೆಗೆ ಅವರ ಒಂದು ಫ್ರೀಸ್ ಆಗಿದ್ದಂತ ಅಕೌಂಟ್ ಕೂಡ ರಿಲೀಸ್ ಆಗ್ತದೆ. ಇದರಿಂದಾಗಿ ಮನೆ ಮಂದಿ ಈಗ ನಮ್ಮ ಸಂಕಷ್ಟ ದೂರ ಆಯ್ತು ಅಂತ ಅನ್ಕೋತಾರ. ಅದೇ ರೀತಿಯಾಗಿ ಅಕೌಂಟ್ ಫ್ರೀಸ್ ಆಗಿದ್ರಿಂದಾಗಿ ಇಲ್ಲಿ JP ಪಾಟೀಲ್ ಅವರು ಬ್ಯಾಂಕ್ಗೆ ಹೋಗಿದ್ದಾರೆ. ಬ್ಯಾಂಕ್ ಅಲ್ಲಿ ಇಲ್ಲಿ ಕೋರ್ಟಿನ ನೋಟಿಸ್ ಅನ್ನು ಕೊಡೋದ್ರ ಮುಖಾಂತರ ಅದನ್ನ ಆ ಒಂದು ಫ್ರೀಸ್ ಅನ್ನ ತೆಗೆದು ಹಾಕಿ ತಮ್ಮ ಅಕೌಂಟ್ ನ ಮತ್ತೆ ಆಕ್ಟಿವೇಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇದರ ನಡುವೆ ಬ್ಯಾಂಕ್ನ ಮ್ಯಾನೇಜರ್ ಬಂದಿದೆ, ನಿಮ್ಮ ಒಂದು ಕೋರ್ಟಿನ ಆರ್ಡರ್ ನಮಗೆ ಬಂದಿದೆ, ಅಕೌಂಟ್ ಫ್ರೀಸ್ ಆಗಿತ್ತು, ಈಗ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ನಿಮ್ಮ ಅಕೌಂಟ್ ಮತ್ತೆ ರಿಯಾಕ್ಟಿವ್ ಆಗಿದೆ, ಬಟ್ ಒಂದು ಪ್ರಾಬ್ಲಮ್ ಆಗಿದೆ, ನಿಮ್ಮ ದುಡ್ಡು ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ JP ಪಾಟೀಲ್ ಕಚೇರಿ ಆಗುತ್ತೆ, ಯಾಕೆ ಸಿಗೋದಿಲ್ಲ ಅನ್ನೋ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಹಾಗಾಗಿ ಪ್ರಶ್ನೆಯನ್ನು JP ಕೂಡ ಕೇಳ್ತಾರೆ. ಆಗ ನಿಮ್ಮ ಅಕೌಂಟ್ ಅಲ್ಲಿರ್ತಕ್ಕಂಥ ನಿಮಗೆ ಅಮೌಂಟ್ ಸಿಗೋದಿಲ್ಲ ಅಂದರೆ ನೀವು ಲೋನ್ ತೊಗೊಂಡಿದ್ರ ಅಲ್ವಾ, ಲೋನನ್ನು ನಾವು ರಿಕವರ್ ಮಾಡ್ಕೋತಾ ಇದ್ದೀವಿ, ಏನು ಮಾಡೋದು, ಇದೇ ದುಡ್ಡಲ್ವಾ ಇರೋದು, ಹಾಗಾಗಿ ನಾವು ಇದರಲ್ಲೇ ರಿಕವರ್ ಮಾಡ್ಕೊಂಡ್ಬಿಡ್ತೀವಿ, ಹಾಗಾಗಿ ಯಾವುದೇ ದುಡ್ಡು ನಿಮ್ಮ ಕೈಗೆ ಹೋಗೋದಿಲ್ಲ, ಎಲ್ಲ ಕೂಡ ನಮ್ಮ ಕೈಗೆ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಕಡೆ JP ಕಚೇರಿ ಆಗುತ್ತೆ. ಬಿಕಾಸ್ JP ಯಾವುದೇ ರೀತಿಯ ಲೋನನ್ನು ಕೂಡ ತೆಗೆದುಕೊಂಡಿರುವುದಿಲ್ಲ. ಅದೇ ಕಾರಣಕ್ಕೆ ನಾನು ಯಾವ ಲೋನನ್ನು ತೆಗೆದುಕೊಂಡಿದ್ದೀನಿ ಅಂತ ಪ್ರಶ್ನೆ ಮಾಡ್ತಾರೆ. ತೊಗೊಂಡಿದ್ರಲ್ಲ ಸರ್, ಮನೆಯನ್ನು ನಿಮ್ಮ ತಮ್ಮಂಗೆ ಬರೆದುಕೊಟ್ಟು ಇಡೀ ಲೋನನ್ನು ನೀವು ನಿಮ್ಮ ಕಂಪ್ನಿಗೋಸ್ಕರ ತಗೊಂಡು ಅದನ್ನು ನೀವೇ ಕಟ್ತೀನಿ ಅಂತ ಹೇಳಿ ಬರ್ಕೊಟ್ಟಿದ್ರಲ್ಲ ಅಂತ ಬ್ಯಾಂಕ್ ಅವರು ಹೇಳಿದಾಗ ಇಲ್ಲಿ JPಗೆ ಅರಿವಾಗತ್ತೆ, ಅವತ್ತು ಜಗನ್ ನನ್ನ ಹತ್ರ ಪತ್ರಕ್ಕೆ ಸೈನ್ ಹಾಕಿಸ್ಕೋಬೇಕಾದ್ರೆ ಅವನ ಕಂಪನಿಗೆ ಲೋನ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದ, ಅದನ್ನು ನಾನು ಕಟ್ಟೋ ಹಾಗೆ ಮಾಡಿದಾನೆ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ. ಸರಿ ಆಯಿತು ಸರ್, ನೀವು ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ JP ಸೈನ್ ಹಾಕಿ ಹೊರಟು ಬಂದ್ಬಿಡ್ತಾರೆ. ಇದರ ನಡುವೆ ಇಲ್ಲಿ ಜಗನ್ನೇ JPಗೆ ಕಾಲ್ ಮಾಡ್ತಾರೆ. ಏನು JP, ದುಡ್ಡೆಲ್ಲ ಹೋಯ್ತಾ ನಿಂದು, ದುಡ್ಡು ಸಿಗುತ್ತೆ ಅಂತ ತುಂಬ ಖುಷಿಯಾಗಿದ್ದೆ ಅನ್ಸುತ್ತೆ, ಪಾಪ ದುಡ್ಡನ್ನೆಲ್ಲ ಲೋನ್ ಕಟ್ಬೇಕಾಯ್ತಲ್ವ, ನೀನು ನನಗೆ ಮಾಡಿದ್ಯಲ್ವಾ, ಅದಕ್ಕೆಲ್ಲ ಹೇಗೆ ಸೇಟ್ ತೀರಿಸ್ಕೋತಾ ಇದ್ದೀನಿ ನೋಡಿದ್ಯಾ, ನೀನು ಬೀದಿಲಿ ಬೀಳ್ಬೇಕು, ಭಿಕ್ಷೆ ಬೇಡಬೇಕು, ಬಡತನದ ಬೇಗೆಯಲ್ಲಿ ನರಳಾಡಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು ಅಂತ ಜಗನ್ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಜಗನ್, ಈ ರೀತಿಯಾಗಿ ಮೋಸ ಮಾಡೋದಾ, ನೀನು ಈ ರೀತಿ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ JP ಹೇಳ್ತಾರೆ. ಜೊತೆಗೆ ನಾನು ಯಾವುದಕ್ಕೂ ಕೂಡ ಕುಗ್ಗೋದಿಲ್ಲ, ದುಡ್ಡು ಹೋಗಿದ್ದ ತಾನೇ, ಪರವಾಗಿಲ್ಲ ಬಿಡು, ಅದರಲ್ಲಿ ಏನಿದೆ, ಇರೋ ಸಮಸ್ಯೆ ಬಗೆಹರಿತು ಅಂತ ಹೇಳ್ತಾರೆ. ಸುಮ್ಮನೆ ಮರ್ಯಾದೆ ಹೋಗುತ್ತೆ ನನ್ನ ಮುಂದೆ ಅಂತ ಈ ರೀತಿ ಎಲ್ಲ ಡ್ರಾಮಾ ಮಾಡಬೇಡ, ನಿನಗೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತದೆ ಅಂತ ಹೇಳಿದಾಗ, ಹೌದು ಕಷ್ಟ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ವಲ್ಲ, ಆದರೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಕೂಡ ದೂರ ಆಯ್ತಲ್ಲ, ಆದರೆ ನನಗೆ ಶಕ್ತಿ ಇದೆ, ನಾನು ಬಿದ್ದಾಗ ಎತ್ತೋಕೆ ನನ್ನ ಮಕ್ಕಳು ಮತ್ತು ಸೊಸೆಯಂದಿರಿದ್ದಾರೆ, ಜೊತೆಗೆ ನನ್ನ ಅಮ್ಮ ಸರಿ ದಾರಿಯಲ್ಲೇ ನಡೆಸೋದಕ್ಕೆ ನನ್ನ ಅಮ್ಮ ಇದ್ದಾಳೆ, ಇದಕ್ಕಿಂತ ಏನು ಬೇಕಾಗಿದೆ ನನಗೆ, ನನ್ನ ಶಕ್ತಿ ಆಗಿರ್ತಕ್ಕಂಥ ನನ್ನ ಮಗ ಅರ್ಜುನ್ ಮತ್ತು ಭಾರ್ಗವಿ ಇದ್ದಾರಲ್ವ, ಅದಕ್ಕಿಂತ ನನಗೇನು ಕೂಡ ಬೇಕಾಗಿಲ್ಲ ಅಂತ ಹೇಳಿದ್ದೆ. JP ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಜಗನ್ಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಏನಿದು, ಎಲ್ಲ ಕಿತ್ಕೊಂಡ್ರು ಕೂಡ ನೆಮ್ಮದಿ ಆಗಿರ್ತೀನಿ ಅಂತ ಹೇಳ್ತದಾನಲ್ಲ, ಇಲ್ಲ ಯಾವುದೇ ಕಾರಣಕ್ಕೂ ಈತ ನೆಮ್ಮದಿ ಆಗಿರುವುದಕ್ಕೆ ನಾನು ಬಿಡಬಾರ್ದು ಅಂತ ಅನ್ಕೋತಾರ. ಎತ್ತ ಕಡೆ ಅಷ್ಟರಲ್ಲಿ ಭಾರ್ಗವಿ ಎದುರಾಗ್ತಾಳೆ. ಜಗನ್ಗೆ ನಾಚಿಕೆ ಆಗೋದಿಲ್ವಾ ನಿಮಗೆ, ಈ ರೀತಿಯಾಗಿ ಮೋಸ ಮಾಡಿ ಅಣ್ಣನ ಆಸ್ತಿ ಕಿತ್ಕೊಂಡು ದುಡ್ಡನ್ನ ಕಿತ್ಕೊಂಡ್ರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿದಾಗ, ಯಾಕೆ ಭಾರ್ಗವಿ, ಯಾಕೆ ನಾಚಿಕೆ ಆಗಬೇಕು, ನನಗೆ ಇಷ್ಟು ದಿನ ನಾನು ಅನುಭವಿಸಿದ್ದನಲ್ವಾ ನೋವು, ನನಗಾಗುತ್ತಲ್ಲ ಅವಮಾನ, ಅದಕ್ಕೆ ನಾನು ದುಡ್ಡನ್ನು ತೆತ್ತು ಹಾಗೆ ನಿಮ್ಮನ್ನ ಮಾಡ್ತಿರೋದು, ಆ JPನ ಮಾಡ್ತಿರೋದು ಅಂತ ಹೇಳಿ ಜಗನೇ ಹೇಳಿದಾಗ, ಈ ರೀತಿಯೆಲ್ಲ ಯಾಕೆ ಮೋಸ ಮಾಡಿ ಕಿತ್ಕೋಬೇಕಾಗಿತ್ತು, ನೇರವಾಗಿ ನಿಮ್ಮ ಅಣ್ಣನ ಮುಂದೆ ಹೇಳಿದಿದ್ರೆ ಅವರೇ ಆಸ್ತಿಯನ್ನ ಬರ್ದು ಕೊಡ್ತಿದ್ರಲ್ವಾ, ಅದನ್ನ ಬಿಟ್ಟು ಈ ರೀತಿ ಮೋಸ ಮಾಡಬೇಕಾಗಿತ್ತಾ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ. ಮಾಡಲೇಬೇಕಾಗಿತ್ತಲ್ವಾ, ಆ JP ನರಳಾಡುವುದನ್ನ, ಬಡತನದಲ್ಲಿ ಸಾಯೋದನ್ನ ನಾನು ನೋಡಬೇಕು, ಅದನ್ನ ನೋಡಿ ನಾನು ಖುಷಿ ಪಡಬೇಕು, ಇಷ್ಟು ದಿನ ನಾನು ಅನುಭವಿಸಿರೋ ಕಷ್ಟಕ್ಕೆ ಅದನ್ನು ನೋಡಿದಾಗ ಮಾತ್ರ ನನಗೆ ಸಮಾಧಾನ ಆಗೋದು ಅಂತ ಹೇಳಿ ಇಲ್ಲಿ ಜಗನ್ ಮಾತನಾಡ್ತಾರೆ. ಜೊತೆಗೆ ನಿಮ್ಮ ಮಾವ ಏನು ಶ್ರೀರಾಮಚಂದ್ರ ಅಲ್ಲ, ನಿಮ್ಮ ಮಾವ ಏನು ದೊಡ್ಡ ಧರ್ಮರಾಯ ಅಲ್ಲ, ಹಾಗೆ ಹೀಗೆ ಅಂತ ಮಾತಾಡಿದಾಗ, ನನ್ನ ಮಾವ ಧರ್ಮರಾಯನ, ನನ್ನ ಮಾವ ಯಾರಿಗೂ ಕೂಡ ಕೇಡು ಮಾಡಿಲ್ಲ, ಈಗಲೂ ಕೂಡ ನೀವು ಕಿತ್ಕೊಂಡಿರೋ ಆಸ್ತಿಗೂ ಕೂಡ ಅವರು ಮಣೆ ಹಾಕ್ತಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಜೊತೆಗೆ ನೀವು ಅನುಭವಿಸ್ದೇ ಖಂಡಿತ ಇರುವುದಿಲ್ಲ, ನೀವು ಮಾಡಿರೋ ಪಾಪ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಸುಮ್ಮನೆ ನನ್ನ ಮುಂದೆ ಎಲ್ಲ ಎಗರಾಡ್ಬೇಡ, ನೀನು ಏನು ಮಾಡ್ಕೊಳ್ಳೋಕ್ಕಾಗತ್ತೆ ನಿನ್ನಿಂದ ಅಂತ ಹೇಳಿ ಇಲ್ಲಿ ಜಗನ್ ಪ್ರಶ್ನೆ ಮಾಡಿದಾಗ, ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ, ನನ್ನ ಮಾವನ ಆಸ್ತಿಯನ್ನ ಕಿತ್ಕೊಂಡು ಇಷ್ಟೆಲ್ಲ ಹಾರಾಡಿ ನನ್ನ ಮಾವನಿಗೆ ಅವಮಾನ ಮಾಡ್ತಿರೋ ನಿಮ್ಮ ವಿರುದ್ಧ ಖಂಡಿತ ನಾನು
ಕೋರ್ಟ್ಗೆ ಹೋಗದೆ ಬಿಡುವುದಿಲ್ಲ, ಖಂಡಿತ ಕೋರ್ಟ್ಗೆ ಹೋಗ್ತೀನಿ. ಅದೇ ಕೋರ್ಟಲ್ಲಿ ಕೈ ಮುಗಿದು ನೀವು ಮಾವನ ಹತ್ರ ಅಂಗಲಾಚಿ ಮಂಡಿ ಊರಿ ಕ್ಷಮೆ ಕೇಳಬೇಕು. ನನ್ನ ಮಾವನಿಗೆ ನನ್ನ ಮಾವನ ಮನೆಯನ್ನು ವಾಪಸ್ ಕೊಡಿಸ್ಬೇಕು. ಆ ರೀತಿ ನಾನು ಮಾಡೇ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ಮಂಡಿ ಊರಿ ಕ್ಷಮೆ ಕೇಳು ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಜಗನ್ಗೆ ಹೇಳಿದಾಗ, ಏನು ಸವಾಲು ಎಸಿತಿದ್ಯಾ ನೀನು ನನಗೆ ಅಂದಾಗ, ಹೌದು ಸವಾಲಿ ಅಂತ ಅನ್ಕೋಬಹುದು, ಸವಾಲೇ ಹಾಕ್ತಾ ಇದ್ದೀನಿ. ನನ್ನ ಮಾವ ಆ ಮನೆಯನ್ನ ಖಂಡಿತ ಗೆಲ್ತಾರೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ಇದಕ್ಕೆಲ್ಲ ಕಾರಣ ನೀನೇ ಅಲ್ವಾ, ನೀನೇ ತಾನೇ ಸಹಿ ಹಾಕ್ಸಿ ಕೊಟ್ಟಿದ್ದು ಅರ್ಜುನ್ ಹೇಳ್ದ ಅನ್ನೋ ಕಾರಣಕ್ಕೆ ಅಂತ ಜಗನ್ ಹೇಳಿದಾಗ, ಹೌದು ಅರ್ಜುನ್ ನಿಮ್ಮನ್ನ ತುಂಬಾನೇ ನಂಬಿದ್ರು, ಆ ನಂಬಿಕೆಗೂ ಕೂಡ ದ್ರೋಹ ಬಗೆದ್ಬಿಟ್ರಿ ನೀವು. ಖಂಡಿತವಾಗ್ಲೂ ಇದಕ್ಕೆಲ್ಲ ನೀವು ಬೆಲೆ ತತ್ತಬೇಕಾಗತ್ತೆ ಅಂತ ಹೇಳಿ ಚಾಲೆಂಜ್ ಮಾಡಿ ಆವಾಜ್ ಹಾಕಿ ಭಾರ್ಗವಿ ಎಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಅರ್ಜುನ್ಗೂ ಕೂಡ ವಿಷಯ ಗೊತ್ತಾಗಿದೆ. ಅಕೌಂಟ್ ಫ್ರೀಸ್ ಆಗಿದ್ದ ಅಂತದ್ದು ಆಕ್ಟಿವೇಟ್ ಆಗ್ತದಾಗೆ ದುಡ್ಡು ಎಲ್ಲವೂ ಕೂಡ ಬ್ಯಾಂಕ್ಗೆ ಹೋಗಿದೆ ಅಂತ ಅದೇ ವಿಷಯವಾಗಿ ಅಪ್ಸೆಟ್ ಆಗಿದ್ದಾರೆ. ಇತ್ತ ಕಡೆ ಬೃಂದಾ ಬಂದು, ನೋಡಿದ್ಯಾ ಜಗು ಮಾವ ಹೇಗೆಲ್ಲ ಮಾಡ್ತಿದ್ದಾರೆ ಅಂತ, ಹೀಗೆ ಸುಮ್ಮನೆ ಕುತ್ಕೊಂಡ್ರೆ ಅವರು ಅತಿ ಮಾಡ್ತಾನೆ ಇರ್ತಾರೆ. ಖಂಡಿತ ನೀನೇ ಏನಾದರೂ ಮಾಡಿ ಆ ಮನೆಯನ್ನ ಮತ್ತೆ ವಾಪಸ್ ತಗೋಬೇಕು ಅಂತ ಬೃಂದಾ ಹೇಳಿದಾಗ, ಅದು ಹೇಗಾಗತ್ತೆ, ಅದಕ್ಕೆ ಖಂಡಿತ ಅದು ಸಾಧ್ಯ ಆಗುವುದಿಲ್ಲ. ನನಗೂ ಕೂಡ ಅವ್ರ ಬಗ್ಗೆ ಬೇಜಾರಿದೆ, ಸಿಟ್ಟಿದೆ, ಈ ರೀತಿ ಮಾಡಿದ್ರು ಅನ್ನೋ ಕೋಪ ಕೂಡ ಇದೆ. ಆದರೆ ಅಪ್ಪನ ಮಾತನ್ನ ಮೀರೋಕ್ಕಾಗೋದಿಲ್ಲ ಅಲ್ವಾ. ಅಪ್ಪನ ಮಾಡಿದ ನಿರ್ಧಾರನೇ ನಂದು ನಿರ್ಧಾರವಾಗಿರುತ್ತೆ. ಅಪ್ಪನ ಮಾತನ್ನ ನಾನು ಮೀರೋಕ್ಕಾಗಲ್ಲ. ಜೊತೆಗೆ ನನಗೂ ಕೂಡ ಅಪ್ಪ ತಗೊಂಡಿರೋ ನಿರ್ಧಾರ ಸರಿ ಅಂತಾನೆ ಅನ್ನಿಸ್ತದ. ಖಂಡಿತ ನಾವೇ ಬೇರೆ ಮನೆ ತಗೊಳ್ಳೋಣ ಅಂದಾಗ, ಏನು ಮನೆ ತಗೊಳ್ಳೋದಾ, ನಿನ್ನ ಮಾತ್ರ ದುಡ್ಡೆಲ್ಲಿದೆ ಅರ್ಜುನ್ ಅಂತ ಹೇಳಿ ಬೃಂದ ಕೇಳಿದಾಗ, ಹೌದು ಅದಕ್ಕೆ ನೀವು ಹೇಳೋದು ಖಂಡಿತ ನಿಜ, ನಮಗೆ ಬಾಡಿಗೆ ಕಟ್ಟೋದಕ್ಕೆ ದುಡ್ಡಿಲ್ಲ, ಅಂಥದ್ರಲ್ಲಿ ಮನೆ ಎಲ್ಲಿಂದ ಕಟ್ಟೋಣ ಅಂತ ಅನ್ಕೊಂಡಿದ್ದೆ. ಭಾರ್ಗವಿಗೋಸ್ಕರ ಕೂಡ ಹಾಕಿದ್ದಂಥ ದುಡ್ಡನ್ನು ತಗೊಂಡು ಬಂದು ಇದನ್ನ ಬೇರೆ ಯಾವುದೋ ಕಾರಣಕ್ಕೆ ಕೂಡಿಟ್ಟಿದ್ದೆ. ಬಟ್ ಈಗ ಬಾಡಿಗೆ ಕಟ್ಟಬೇಕಾಗಿದೆ, ಇದನ್ನ ಹೊಡೆದ್ಬಿಟ್ಟು ಇರೋ ದುಡ್ಡಲ್ಲಿ ಬಾಡಿಗೆಯನ್ನ ಕಟ್ಬಿಡಿ. ಅದಕ್ಕೆ ಅಮ್ಮ ಕೂಡ ನಿಮ್ಮದೇ ರೀತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಮ್ಮಂಗೂ ಹೋಗಿ ಸಮಾಧಾನ ಮಾಡ್ತೀನಿ ಅಂತ ಅರ್ಜುನ್ ಹೋಗ್ತಾರೆ. ಇತ್ತ ಕಡೆ ಬೃಂದ, ದುಡ್ಡನ್ನೆಲ್ಲ ಕೌಂಟ್ ಮಾಡಿದ್ದೆ, ಬಾಡಿಗೆಗೆ ಆಗುವಷ್ಟೇ ದುಡ್ಡಿದೆ, ₹1 ಜಾಸ್ತಿ ಇಲ್ಲ, ಏನು ಮಾಡೋದು ನನ್ನ ಹಣೆ ಬರ. ಇವನೊಬ್ಬನ ನಂಬ್ಕೊಂಡಿದ್ದೆ, ಇವನು ಕೂಡ ಅಪ್ಪ ಹಾಕಿದ ಆಲದ ಮರ ಅಂತ ಅಪ್ಪನ ಥರನೇ ನಡ್ಕೋತಿದ್ದಾನೆ. ಇಲ್ಲ, ನನಗೆ ದುಡ್ಡು ಬೇಕು ಅಂದರೆ ಸಾಕ್ಷಿ ಅತ್ತೆ ಹತ್ರನೇ ಹೋಗ್ಬೇಕಾಗತ್ತೆ. ಹೇಗಪ್ಪ ಮುಖ ತೋರಿಸೋದು ಅವ್ರಿಗೆ, ಮತ್ತೆ ಏನೇನೋ ಮಾತಾಡಿ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೋತಾಳೆ. ಖಂಡಿತ ದುಡ್ಡು ಬರ್ತಿದ್ದಾಗೆ ಒಂದು ಹಾದಿ ಕಂಡೇ ಕಾಣುತ್ತೆ. ಈ ವಿಷಯವನ್ನ ನಾನು ಖಂಡಿತ ಸಾಕ್ಷಿ ಅತ್ತೆಗೆ ಹೇಳಿದ್ರೆ ಖಂಡಿತ ಅವರು ನನ್ನನ್ನು ಕ್ಷಮಿಸಿ ನನಗೆ ದುಡ್ಡನ್ನ ಕೊಡ್ತಾರೆ, ದುಡ್ಡನ್ನ ಕಲೆ ಹಾಕೋಬೇಕು ನಾನು ಅಂತ ಹೇಳಿ ಬೃಂದ ಪ್ಲಾನ್ ಮಾಡ್ಕೋತಾರೆ. ಇತ್ತ ಕಡೆ ಭಾರ್ಗವಿ, ಶಕುಂತಲಾ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಜಿಪಿಗೆ ಮನ್ಸಿಗೆ ಬೇಜಾರಿದ್ರೆ ಕೂಡ ನೆಮ್ಮದಿ ಇದೆ, ಖಂಡಿತ ನೋವಿದೆ. ಬಟ್ ಮನುಷ್ಯನ ಕಳ್ಕೊಂಡಷ್ಟು ನೋವೇನು ಆಗ್ತಿಲ್ಲ ಅಂತ ಹೇಳಿ JP ಹೇಳ್ತಾರೆ. ಈ ಕಡೆ ಶಕುಂತಲ್ ಅವರು ನನ್ನ ಮಗ ಅಂತ ಅನ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ, ಅವನನ್ನ ಯಾವ ರೀತಿ ಮೋಸ ಮಾಡಿಬಿಟ್ಟ ಸ್ವಂತ ಅಣ್ಣಂಗೆ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ. ಈ ಕಡೆ ಭಾರ್ಗವಿ ಕೂಡ ಬೇಜಾರು ಮಾಡ್ಕೊಂಡಿದ್ದೆ. ಈ ಕಡೆ ಅರ್ಜುನನ್ನ ಸಮಾಧಾನ ಮಾಡ್ತಿದ್ದಾಳೆ. ಇದೇ ರೀತಿ ಕೂತ್ಕೊಂಡಿದ್ರೆ ಖಂಡಿತ ಏನು ಮಾಡೋಕ್ಕಾಗಲ್ಲ ನಮ್ಮಿಂದ. ಖಂಡಿತ ನಾವು ಆಕ್ಟಿವ್ ಆಗಬೇಕಾಗತ್ತೆ, ಮತ್ತೆ ನಾವು ಮಾವನ ಮನೆಯನ್ನ ಮಾವಂಗೆ ಕೊಡಿಸ್ಬೇಕಾಗತ್ತೆ. ಅರ್ಜುನ, ನಾನು ನೀವು ಇಬ್ರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಅರ್ಜುನ್ಗೆ ಧೈರ್ಯವನ್ನ ತುಂಬುತ್ತಿದ್ದಾರೆ. ಇದರ ಜೊತೆಗೆ ಮತ್ತೆ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗೋದ್ರ ಜೊತೆಗೆ ಆ ಒಂದು ಬಂಗಲೆಯ ರಹಸ್ಯ ಹೊರಬೀಳ್ತದೆ. ಬಟ್ ಏನಿರ್ಬೋದು ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ